ಗ್ಯಾರಂಟಿ ಸರ್ಜರಿ ಬೆನ್ನಲ್ಲೇ ಇದೀಗ ಪಿಂಚಣಿದಾರರಿಗೂ ಕೂಡ ಸರ್ಕಾರದ ಬಿಗ್ ಶಾಕಿಂಗ್ ಸುದ್ದಿ ಇದು. 16 ಲಕ್ಷ ಪಿಂಚಣಿದಾರರನ್ನ ಅನರ್ಹಗೊಳಿಸಿದೆ ಈಗ ರಾಜ್ಯ ಸರ್ಕಾರ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಅನರ್ಹ ಪಿಂಚಣಿದಾರರು ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ 1,53,000 ಜನ ಅನರ್ಹರ ಪಿಂಚಣಿ ಈಗ ಸ್ಥಗಿತ ಮಾಡಿದ್ದಾರೆ. ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಸೂಚನೆಯಂತೆ 1,82,000 ಅನರ್ಹರ ಮಾಹಿತಿ ಕಲೆ ಹಾಕಿದ್ದಾರೆ. ಇದರಲ್ಲಿ 1,53,000 ಜನರ ಪಿಂಚಣಿ ಸ್ಥಗಿತ ಮಾಡಲಾಗಿದೆ. ಪಿಂಚಣಿ ಸ್ಥಗಿತಕ್ಕೆ 3 ಪ್ರಮುಖ ಕಾರಣಗಳಿದೆ. 65 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರು ಪಿಂಚಣಿ ಪಡಿತಾ ಇದ್ರು. ಅದರ ಜೊತೆಗೆ 35,000ಕ್ಕಿಂತಲೂ ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿದ್ದವರು. ಬೆಳಗಾವಿ ಜಿಲ್ಲೆಯಿಂದ ಅನ್ಯ ಜಿಲ್ಲೆಗೆ ಹೋದವರ ಪಿಂಚಣಿ ಕೂಡ ಈಗ ಸ್ಥಗಿತ ಮಾಡಲಾಗಿದೆ. ಸುಳ್ಳು ದಾಖಲೆ ಪ್ರಮಾಣ ಪತ್ರ ಬಗ್ಗೆ ಪರಿಶೀಲನೆ ಮಾಡಿ ಅದಾದ ನಂತರ ಕ್ರಮವನ್ನು ತಗೊಳ್ತಾ ಇದ್ದೀವಿ ಅಂತ ಹೇಳಿ ಡಿಸಿ ರೋಷನ್ ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹೀಗೆ ಮೊದಲನೇದಾಗಿ ಗೃಹಲಕ್ಷ್ಮಿ ಅದರ ಜೊತೆಗೆ ಗೃಹಜ್ಯೋತಿ ಹಣದ ವಿಚಾರದಲ್ಲಿ ಏನೆಲ್ಲ ಆಗ್ತಾ ಇದೆ, ಅದರಲ್ಲಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಮೃತಪಟ್ಟವರ ಅಕೌಂಟ್ಸ್ಗಳಿಗೆ ಹಣ ಹೋಗ್ತಾ ಇದೆ ಅಂತ ಹೇಳಿ ಅದನ್ನು ಕೂಡ ರಾಜ್ಯ ಸರ್ಕಾರದಿಂದ ಒಂದಷ್ಟು ಲಕ್ಷ ಅಕೌಂಟ್ಸ್ಗಳನ್ನು ಸ್ಥಗಿತ ಮಾಡಲಾಯಿತು. ಅದಾದ ನಂತರ ಇಂಥ ಕ್ರಮ. ಜಿಲ್ಲೆನಲ್ಲಿ ಒಟ್ಟು ಪೆನ್ಷನಿ ತಗೊಳ್ಳೋ ಅನರ್ಹ ಫಲಾನುಭವಿಗಳ ಸಂಖ್ಯೆ 1,82,000 ನಮಗೆ ಪತ್ತೆಯಾಗಿದೆ. ಇದು ನಮಗೆ ಸರ್ಕಾರದಿಂದ ಮಾಹಿತಿ ಬಂದ ನಂತರ ನಾವು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ವಿಲೇಜ್ ಅಕೌಂಟೆಂಟ್ ತಲಾಟಿಗಳ ಮುಖಾಂತರ ಪರಿಶೀಲನೆ ಮಾಡಿಸಿ ಇಲ್ಲಿ ಮಟ್ಟ 1,53,000 ಅನರ್ಹ ಫಲಾನುಭವಿಗಳನ್ನು ನಮ್ಮ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದೀವಿ. ಅನರ್ಹ ಅಂದರೆ ಏನಂದರೆ ಇದರಲ್ಲಿ 3 ಕ್ಯಾಟಗರಿ ಬರ್ತವೆ. ಮೊದಲನೇದು ಏಜ್, ವಯಸ್ಸು 65 ವರ್ಷ ಮೀರಿ ಹೋಗಿದೆ ಅಂದರೆ ಮಾತ್ರ ಅವರು ಅರ್ಹರಾಗ್ತಾರೆ. ಆದರೆ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಅದಕ್ಕಂತ ಕಡಿಮೆ ವಯಸ್ಸು ಇರೋವರು ಪೆನ್ಷನಿ ತಗೊಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಆ ಸೂಚನೆಯಲ್ಲಿ ಮಾಹಿತಿ ಬಂದಿದೆ. ಸೊ ಅವರನ್ನು ತೆಗೆದಿದ್ದೀವಿ. ಜೊತೆಯಲ್ಲಿ ಇನ್ಕಮ್ 35,000 ಇರಬೇಕಿತ್ತು. ಅದಕ್ಕಂತ ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟ್ ಇರೋವರನ್ನು ನಾವು ಈ ಒಂದು ಪಟ್ಟಿದಿಂದ ಪೆನ್ಷನಿ ತಗೊಳ್ಳೋ ಅರ್ಹ ಪಟ್ಟಿದಿಂದ ಅವರನ್ನು ಹೊರಗಾಕಿದ್ದೀವಿ. ಮೂರನೇದು ಸ್ಥಳಾಂತರ. ಈಗ ನಮ್ಮ ಜಿಲ್ಲೆನಲ್ಲಿ ಇರಲ್ಲ, ಬೇರೆ ಕಡೆ ಇರ್ತಾರೆ. ಸೊ ಈ ಎಂಟೈರ್ ರೇಷನಲೈಸೇಷನ್ ಪ್ರಾಸೆಸ್ಸಲ್ಲಿ ನಮಗೆ ಈಗ 1,53,000 ಜನ ಅನರ್ಹ ಫಲಾನುಭವಿಗಳನ್ನು ನಾವು ಪೆನ್ಷನಿಯಿಂದ ಈ ಪಟ್ಟಿಯಿಂದ ಹೊರಗೆ ಹಾಕಿದ್ದೀವಿ. ಸೊ ಇದೊಂದು ಭಾಳ ಉತ್ತಮ ಕೆಲಸ. ಹಾಗೂ ನನ್ನ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನಾನು ಮೆಚ್ಚುಗೆ ಹೇಳಲೇಬೇಕು. ಅವರೆಲ್ಲರೂ ಹಗಲು ರಾತ್ರಿ ಕೆಲಸ ಮಾಡಿ ಈ ಒಂದು ಪಟ್ಟಿಯನ್ನು ಕ್ಲೆನ್ಸ್ ಮಾಡಿದ್ದಾರೆ. ಈಗ ಇದರದ್ದು ನಾವು ಮಾಹಿತಿ ಏನಿದೆ ಮತ್ತೆ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಡೈರೆಕ್ಷನ್ಸ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪ್ಲಸ್ ಯಾರಾದರೂ ನಕಲಿ ದಾಖಲೆಗಳು ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳೇ ಏನಾದರೂ ತಪ್ಪು ಮಾಡಿದ್ದಾರೆ ಅಂದರೆ ಅವರ ಮೇಲೇನೂ ನಾವು ಸೂಕ್ತ ಕ್ರಮವನ್ನು ವಹಿಸ್ತೀವಿ. ಹೀಗೆ ಇದೀಗ ಡಿಸಿ ಕೊಟ್ಟಿರುವಂಥ ಮಾಹಿತಿ ಇದು ಅಂತಂದರೆ, ಮೊದಲನೇದಾಗಿ ಇಲ್ಲಿ ಒಂದಷ್ಟು ನಿಯಮಗಳಿರುತ್ತೆ. ಅದರಲ್ಲಿ ವಯಸ್ಸಿರ್ಬೋದು ಅಥವಾ ಅವರ ವಾರ್ಷಿಕ ಆದಾಯ ಇರ್ಬೋದು, ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಈ ರೀತಿಯಾಗಿ ಪಿಂಚಣಿ ಬರ್ತಾ ಇದೆ ಅಂತಂದರೆ ಅದರಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಇರ್ಬೋದು ಅಥವಾ ವಿಧವೆಯರಿಗೆ ಇರ್ಬೋದು ಅಥವಾ ವಯಸ್ಕರಿಗೆ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಪಿಂಚಣಿಯನ್ನು ಕೊಡ್ತಾ ಇತ್ತು. ಆದರೆ ಇದೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ CM DK ಶಿವಕುಮಾರ್ ಅವರ ಒಂದು ಮಾತಾಗಿತ್ತು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ಹೇಳಿ ನಿನ್ನೆಯೂ ಕೂಡ ಈ ಕುರಿತು ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ಕೂಡ ಆಗಿತ್ತು. ಹಾಗಾಗಿ CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪಿಂಚಣಿ ವಿಚಾರ ಇರ್ಬೋದು ಅಥವಾ ಗೃಹಜ್ಯೋತಿ ಗೃಹಲಕ್ಷ್ಮಿ ವಿಚಾರ ಇರ್ಬೋದು, ಈ ಕುರಿತು ಈಗಾಗಲೇ ಸಭೆಗಳನ್ನು ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದರೆ ಇದು ಎಲ್ಲೋ ಒಂದು ರೀತಿಯಾಗಿ ಮಿಸ್ಯೂಸ್ ಆಗ್ತಾ ಇದೆ. ಯಾರಿಗೆ ಆ ಒಂದು ಸೌಲಭ್ಯಗಳು ಸೌಕರ್ಯಗಳು ಸಿಗಬೇಕೋ ಅಂಥವರಿಗೆ ಸಿಗ್ತಾ ಇಲ್ಲ, ಅದರ ಹೊರತಾಗಿ ಬೇರೆಯವರಿಗೆ ಸಿಗ್ತಾ ಇದೆ ಅನ್ನೋಂಥದ್ದು ಕೂಡ ಎಲ್ಲೋ ಒಂದು ರೀತಿಯಾಗಿ ಈಗ ಬರ್ತಾ ಇರುವಂಥ ಅನುಮಾನಗಳು. ಹಾಗಾಗಿ ಈಗ ಬೆಳಗಾವಿ ಜಿಲ್ಲೆಯಿಂದ ಅನ್ಯ ಜಿಲ್ಲೆಗೆ ಹೋದವರ ಪಿಂಚಣಿ ಕೂಡ ಆಲ್ಮೋಸ್ಟ್ ಸ್ಥಗಿತ ಮಾಡಲಾಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ.